ಮಹಾಭಾರತ ಯುದ್ಧ ಇನ್ನೇನು ಶುರು ಆಗ್ಬೇಕು. ಕೌರವರು ಮತ್ತು ಪಾಂಡವರ ಕಡೆ ಯುದ್ಧದ ತಯಾರಿ ಜೋರಾಗಿ ನಡೆದಿರುತ್ತೆ. ಆದ್ರೆ ಎಲ್ಲರಿಗೂ ಒಂದೇ ಟೆನ್ಷನ್, ಕೃಷ್ಣ ಯಾರ ಕಡೆ ಅಂತ. ಅದನ್ನ ತಿಳ್ಕೊಳ್ಬೇಕಂತ ಅರ್ಜುನ ಮತ್ತೆ ದುರ್ಯೋಧನ ಕೃಷ್ಣನ ಅರಮನೆಗೆ ಬರ್ತಾರೆ. ಆ ಟೈಮಲ್ಲಿ ಕೃಷ್ಣ ಮಲಗಿರ್ತಾನಂತೆ. ದುರ್ಯೋಧನ ಕೃಷ್ಣ ತಲೆದಿಂಬಿನ ಸೈಡ್ ಕೂತ್ಕೊಂತಾನೆ, ಅರ್ಜುನ ಕೃಷ್ಣನ ಕಾಲಿನ ಹತ್ರ ಕೂತ್ಕೊಂತಾನೆ. ಕೃಷ್ಣನಿಗೆ ಸ್ವಲ್ಪ ತಾದ್ಮೇಲೆ ಎಚ್ಚರ ಆಗುತ್ತೆ. ಎದ್ದು ಕೂತ್ಕೊಂಡು ನೋಡ್ತಾನೆ, ಎದುರುಗಡೆ ಅರ್ಜುನ ಕೂತ್ಕೊಂಡಿರ್ತಾನೆ. ಈ ಕಡೆ ತಿರುಗಿದ್ರೆ ದುರ್ಯೋಧನ ಕೂತ್ಕೊಂಡಿರ್ತಾನೆ. ಅರ್ಜುನ ಮತ್ತು ದುರ್ಯೋಧನ ತಾವು ಬಂದಿರೋ ವಿಷಯ ಕೃಷ್ಣನಿಗೆ ಹೇಳ್ತಾರೆ. ಇನ್ನೇನು ಯುದ್ಧ ಪ್ರಾರಂಭ ಆಗ್ಬೇಕಲ್ಲ, ನೀವು ಯಾರ ಕಡೆ ಅಂತ ಕೃಷ್ಣನ್ ಕೇಳ್ತಾರೆ. ಆಗ ಕೃಷ್ಣ ಒಂದ್ ಮಾತು ಹೇಳ್ತಾನೆ, ಈ ಯುದ್ಧದಲ್ಲಿ ಒಂದು ಕಡೆ ನಾನು ಇರ್ತೀನಿ, ಇನ್ನೊಂದು ಕಡೆ ನನ್ನ ನಾರಾಯಣಿ ಸೈನ್ಯ ಇರುತ್ತೆ. ಆದ್ರೆ ಒಂದು ಕಂಡೀಷನ್ ಏನಂದ್ರೆ, ನನ್ನ ಹತ್ರ ಯಾವುದೇ ಆಯುಧ ಇಲ್ಲ, ನಾನು ಯಾವುದೇ ಆಯುಧಗಳನ್ನು ತಗೊಂಡು ಯುದ್ಧ ಮಾಡಲ್ಲ ಅಂತ ಹೇಳ್ತಾನೆ. ಅರ್ಜುನ ಮತ್ತು ದುರ್ಯೋಧನ ಬಂದಾಗ ಕೃಷ್ಣ ಮಲಗಿರ್ತಾನಲ್ಲ, ಕೃಷ್ಣ ಎಚ್ಚರವಾಗಿ ಎದ್ದಾಗ ಎದುರುಗಡೆ ಅರ್ಜುನ ಇರ್ತಾನೆ. ಹಿಂಗಾಗಿ ಕೃಷ್ಣ ಅರ್ಜುನನಿಗೆ ಫಸ್ಟ್ ಆಯ್ಕೆ ಮಾಡಕ್ಕೆ ಹೇಳ್ತಾನೆ. ಆಗ ದುರ್ಯೋಧನ ಇಲ್ಲ ನಾನೇ ಮೊದಲು ಆಯ್ಕೆ ಮಾಡ್ಕೊಂತೀನಿ ಅಂತಂದ್ಬಿಟ್ಟು ಹಠ ಹಿಡಿತಾನೆ. ಕೃಷ್ಣ ಸರಿ ನೀನೇ ಮೊದಲು ಆಯ್ಕೆ ಮಾಡ್ಕೋ ಅಂತ ಹೇಳ್ತಾನೆ. ನೋಡಿ, ನಾರಾಯಣಿ ಸೈನ್ಯ ಅಂದ್ರೆ ಕೃಷ್ಣನ ಬಳಿ ಇದ್ದ ಒಂದು ಬಹುದೊಡ್ಡ ಸೈನ್ಯ. ಆಗ ದುರ್ಯೋಧನ ಏನು ಯೋಚನೆ ಮಾಡ್ತಾನೆ ಅಂದ್ರೆ, ಕೃಷ್ಣ ಯಾವುದೇ ಆಯುಧಗಳನ್ನು ಹಿಡ್ಕೊಂಡು ಯುದ್ಧ ಮಾಡಲ್ಲ ಅಂತ ಹೆಂಗೋ ಹೇಳಿದಾನೆ. ಒಂದು ಯುದ್ಧ ಗೆಲ್ಬೇಕಂದ್ರೆ ಸೈನ್ಯದ ಬಲ ದೊಡ್ಡದಿರಬೇಕು, ಹಿಂಗಾಗಿ ನಾನು ನಾರಾಯಣಿ ಸೈನ್ಯವನ್ನೇ ಆಯ್ಕೆ ಮಾಡ್ಕೊಂತೀನಿ ಅಂತ ಹೇಳ್ತಾನೆ. ಆಗ ಅರ್ಜುನ ಕೃಷ್ಣನ ಆಯ್ಕೆ ಮಾಡ್ಕೊಂತಾನೆ. ಮುಂದೆ ಏನಾಯ್ತು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿರೋ ಕಥೆನೆ. ದುರ್ಯೋಧನ ತನಗೆ ಅಪಾರ ಪ್ರಮಾಣದಲ್ಲಿ ಸೈನ್ಯ ಬೇಕಂತಂದು ನಾರಾಯಣಿ ಸೈನ್ಯವನ್ನ ಆಯ್ಕೆ ಮಾಡಿಕೊಂಡ. ಅರ್ಜುನ ಕೃಷ್ಣನನ್ನ ಆಯ್ಕೆ ಮಾಡ್ಕೊಂಡ. ಮಹಾಭಾರತದ ಯುದ್ಧದಲ್ಲಿ ಪ್ರತಿ ಹೆಜ್ಜೆಗೂ ಕೃಷ್ಣ ಅರ್ಜುನನಿಗೆ ಗೈಡ್ ಮಾಡ್ತಿದ್ದ. ಅರ್ಜುನನಿಗೆ ಅಷ್ಟೇ ಅಲ್ಲ, ಇಡೀ ಪಾಂಡವರ ಸೈನ್ಯಕ್ಕೆ ಗೈಡ್ ಮಾಡ್ತಾ ಇದ್ದ. ಕೃಷ್ಣನ ಮಾರ್ಗದರ್ಶನ ಇದ್ದಿದ್ರಿಂದಲೇ ಪಾಂಡವರು ಕೌರವರ ಮೇಲೆ ಗೆದ್ರು. ಕೃಷ್ಣ ಇರಲಿಲ್ಲ ಅಂದಿದ್ರೆ ಮಹಾಭಾರತ ಯುದ್ಧದಲ್ಲಿ ಪಾಂಡವರು ಸೋಲ್ತಾ ಇದ್ರು. ಏನಕ್ಕಂದ್ರೆ ಕೌರವರ ಸೈಡು ಅಪಾರ ಸೈನ್ಯ ಇತ್ತು, ಮಹಾನ್ ಘಟಾನುಘಟಿಗಳು ಇದ್ರು. ಆದ್ರೆ ಪಾಂಡವರ ಕಡೆ ಕೃಷ್ಣನ ಮಾರ್ಗದರ್ಶನ ಒಂದೇ ಇತ್ತು. ನೋಡಿ, ಕೃಷ್ಣನೇ ಮೊದಲು ತಿಳಿಸಿದ್ದ ಏನಂದ್ರೆ, ತಾನು ಯಾವುದೇ ಆಯುಧಗಳನ್ನ ಹಿಡ್ಕೊಂಡು ಯುದ್ಧ ಮಾಡಲ್ಲ ಅಂತ. ಕೇವಲ ಅರ್ಜುನನಿಗೆ ಸಾರಥಿಯಾಗಿ ಇಡೀ ಮಹಾಭಾರತ ಯುದ್ಧವನ್ನ ಗೆಲ್ಲಿಸಿಕೊಟ್ಟ. ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ನಮ್ಮ ಜೊತೆ ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಯಾರು ಇದ್ದಾರೆ ಅನ್ನೋದು ಮುಖ್ಯ. ಕೃಷ್ಣನಂತ ಒಬ್ಬ ಮಾರ್ಗದರ್ಶಕ ನಮ್ಮ ಹಿಂದೆ ಇದ್ರೆ ಎಂತಹ ಸಂಕಷ್ಟವನ್ನು ಕೂಡ ನಾವು ಎದುರಿಸಬಹುದು ಅನ್ನೋದಕ್ಕೆ ಇದೊಂದು ನಿದರ್ಶನ. ಏನಂತೀರಾ?